ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೆಲ್ಫಿ ವಿಡಿಯೋದಲ್ಲಿ ಪ್ರವಾಸಿಗರ ಕಗ್ಗೊಲೆ ಸೆರೆ. ಪಹಲ್ಗಾಮ್ ದಾಳಿಯ ಮತ್ತೊಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಅಲ್ಲಾಹು ಅಕ್ಬರ್ ಎಂದಂತ ಜಿಪ್ ಲೈನರ್ ಎನ್ಐಎ ವಶದಲ್ಲಿರೋದು. ರಿಷಿ ಭಟ್ ಎಂಬುವರು ಹರಿಬಿಟ್ಟಂತ ವಿಡಿಯೋದಲ್ಲಿ ಈ ಕೃತ್ಯ ಬಯಲಾಗಿತ್ತು. ಜಿಪ್ ಲೈನ್ ನಲ್ಲಿ ಕಳಿಸುವಾಗ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಾಗಿದೆ. ಈ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಅಲ್ಲಾಹು ಅಕ್ಬರ್ ಅಂತ ಕೂಗೋದಕ್ಕೆ ಕಾರಣ ಏನು? ಅಂದರೆ ಈ ಅಟ್ಯಾಕ್ ಆಗುತ್ತೆ ಅಂತ ಮುಂಚಿತವಾಗಿ ಗೊತ್ತಿತ್ತಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ. ಅಥವಾ ಈ ಅಟ್ಯಾಕ್ ಆಗ್ತಿರೋದನ್ನು ನೋಡಿ ಕೂಗ್ಲಾಕಿದ್ಯಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಜಿಪ್ ಲೈನರ್ ಈ ರೀತಿಯಾದಂಥ ಘೋಷಣೆಯನ್ನ ಇದಕ್ಕಿದ್ದ ಹಾಗೇನೆ ಏಕಾಏಕಿಯಾಗಿ ಕೂಗೋದಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆ. ಅಲ್ಲಿನ ಸ್ಥಳೀಯರು, ಪ್ರವಾಸಕ್ಕೆ ಅಂತ ಹೋಗುವಂಥ ಪ್ರವಾಸಿಗರನ್ನು ಮನರಂಜಿಸುವವರು ಅಥವಾ ಜೀವನ ಕಟ್ಕೊಂಡಿರೋರು ಕೂಡ ಉಗ್ರರಿಗೆ ಸಪೋರ್ಟಿವ್ ಆಗಿದ್ದಾರಾ? ಉಗ್ರರು ಈ ಕೃತ್ಯಗಳನ್ನು ಮಾಡುವಾಗ ಅದನ್ನು ಅವರು ಆನಂದಿಸ್ತಾ ಇದ್ರಾ? ಈ ಹಿಂದೆನೇ ಈ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಸ್ಥಳೀಯರ ಕುಮ್ಮಕ್ಕು ಕೂಡ ಇದೆ, ಸ್ಥಳೀಯರ ಸಪೋರ್ಟ್ ಕೂಡ ಆಗಿದೆ. ಸ್ಥಳೀಯರ ಸಹಕಾರ ಅನ್ನೋದಿಲ್ಲದೆ ಇಲ್ಲಿವರೆಗೂ ಉಗ್ರರು ಸುಮಾರು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬಂದು ಶಸ್ತ್ರಾಸ್ತ್ರವನ್ನು ಇಟ್ಕೊಂಡು ಬಂದು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಬಟ್ ಈ ವಿಡಿಯೋ ನೋಡಿದ ಮೇಲೆ, ಈ ವಿಡಿಯೋ ಗಮನಿಸಿದ ಮೇಲೆ ಈ ಊಹಾಪೋಹಗಳು, ಅಂತೆಕಂತೆಗಳು, ಪ್ರಶ್ನೆಗಳು ಏನಿತ್ತು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಉತ್ತರ ಸಿಗ್ತಾ ಇದೆ. ಅಲ್ಲಾಹು ಅಕ್ಬರ್ ಅಂತ ಜಿಪ್ ಲೈನರ್ ಆಪರೇಟರ್ ಯಾಕೆ ಕೂಗಿರಬಹುದು? ಈಗ ಸದ್ಯ ಆತನನ್ನು ಎನ್ಐಎ ವಶಕ್ಕೆ ಪಡ್ಕೊಂಡಿದೆ. ಎನ್ಐಎ ತನಿಖೆಯನ್ನು ಚುರುಕುಪಡಿಸಿದೆ. ಎನ್ಐಎ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ, ಯಾಕೆ ಕೂಗಿದ್ದು, ಏನು ಗೆತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗಲಿದೆ. ನೋಡಿ, ಎನ್ಐಎ ತನ್ನ ತನಿಖೆಯನ್ನು ಚುರುಕುಪಡಿಸಲಾಗಿದೆ. ಕೆಲವು ಮೃತರ ನಿವಾಸಗಳಿಗೂ ಕೂಡ ಭೇಟಿ ಕೊಡಲಾಗಿದೆ. ಅಲ್ಲೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ಳಲಾಗಿದೆ. ನನಗೆ ಅರಿವೇ ಇಲ್ಲದೆ ದಾಳಿಯ ದೃಶ್ಯ ಸೆರೆ ಆಗಿದೆ. ಉಗ್ರರ ದಾಳಿಯ ಬಗ್ಗೆ ಪ್ರವಾಸಿಗ ರಿಷಿ ಭಟ್ ಪ್ರತಿಕ್ರಿಯೆ ಕೊಟ್ಟಿರೋದು. ಜಿಪ್ ಲೈನ್ನಲ್ಲಿದ್ದ ಕಾರಣ ನಾನು ಜೀವಂತವಾಗಿ ಉಳಿದಿದ್ದೇನೆ. ನನ್ನ ಕಣ್ಮುಂದೆ 16ರಿಂದ 18 ಜನರನ್ನ ಕೊಂದಿದ್ದಾರೆ. ಗುಂಡಿನ ದಾಳಿ ಆಗ್ತಾ ಇದ್ದಂತೆ ಎಲ್ಲರೂ ಓಡ್ ಹೋಗ್ತಾ ಇದ್ರು. ಜಿಪ್ ಲೈನ್ನಿಂದ ಇಳಿದು ನನ್ನ ಪತ್ನಿ ಮತ್ತು ಮಗುವನ್ನ ಕರ್ಕೊಂಡು ಓಡ್ದೆ. ಉಗ್ರರ ದಾಳಿಯ ಬಗ್ಗೆ ಗುಜರಾತ್ನ ಪ್ರವಾಸಿಗ ರಿಷಿ ಭಟ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಿಷಿ ಭಟ್ ಜಿಪ್ ಲೈನ್ನಲ್ಲಿ ಇದ್ದವರು, ಪ್ರವಾಸಿಗರು ಜಿಪ್ ಲೈನ್ ಅಂತ ಹೋಗಿದ್ದೆ ಅವ್ರ ಜೀವ ಉಳ್ಕೊಳ್ಳೋದಕ್ಕೆ ಕಾರಣ ಆಗಿತ್ತು. ಅಕಸ್ಮಾತ್ ಅವ್ರೇನಾದ್ರೂ ಕೆಳಗಡೆ ಇದ್ದಿದ್ರೆ ದೊಡ್ಡದೊಂದು ಅನಾಹುತ ಸಂಭವಿಸ್ಬಿಟ್ಟಿತ್ತು. मैं जिप लाइन के अंदर था. मैं जब जिप लाइन कर रहा था तब फायरिंग स्टार्ट हुई. अराउंड 4 से 5 बार गोलियां चल गई. 20 सेकंड तक तो मुझे मालूम नहीं था, मैं मेरी मस्ती में जिप लाइन के अंदर था. फिर मुझे मालूम पड़ा कि यहाँ पे गोलियां चल रही है, लोग नीचे मर रहे. मैंने देखा 5-6 लोगों को गोलियां लग गई है. 20 सेकंड के बाद अराउंड पता चला कि यहाँ पे आतंकी हमला हुआ है. वो अल्लाहू अकबर ऐसे 3 बार बोला और फिर फायरिंग स्टार्ट हुई. मेरी वाइफ और लड़का नीचे चिल्ला रहे थे. मैं थोड़ा नज़दीक पहुंचा, मैं बेल्ट खोल के कूद गया. कूद के मेरी वाइफ और मेरे लड़के को लेके वहाँ से तुरंत भागने लगा. टोटल करीबन हमारे सामने 15-16 टूरिस्ट को गोलियां लग गई थी. इंडियन आर्मीज़ के लिए मैं ग्रेटफुल करूँगा क्योंकि उन लोगों ने तुरंत टूरिस्ट को कवर कर लिया था. और सेकेंडली आप देखोगे तो हाफ एन आवर के वहाँ उतनी गाड़ी, एम्बुलेंस वगैरह सब कुछ उन लोगों ने अरेंजमेंट करके पूरा 30 मिनट्स के अंदर कवर कर लिया था उन लोगों ने. कश्मीर स्वर्ग है, जाना तो चाहिए पर नर्क भी है. कब चले जाओगे वो भी मालूम नहीं पड़ेगा. मैं जब जिप लाइन कर रहा था तब फायरिंग स्टार्ट हुई. ಅರೌಂಡ್ 4 से 5 ಬಾರ್. ನೋಡಿ, ಅಲ್ಲಿ ನಡೆದಂಥ ಭೀಕರತೆಯ ಬಗ್ಗೆ ಅವರು ಬಿಚ್ಚಿಡ್ತಾ ಇದ್ದಾರೆ. ಏನಾಯಿತು, ಹೇಗೆ ಅಂತ ಹೇಳ್ತಾ ಇದ್ದಾರೆ. ನಾನು ಜಿಪ್ ಲೈನಲ್ಲಿ ಇದ್ದೆ, ನನಗೆ ಅರಿವಿಲ್ಲದೆ ಈ ವಿಡಿಯೋವನ್ನು ಮಾಡಿದೆ. ಸೊ ಕೆಳಗಡೆ ಗುಂಡಿನ ಶಬ್ದಗಳು ಕೇಳ್ತಾ ಇತ್ತು, ಆದರೆ ನನಗೆ ಗೊತ್ತಾಗಿರಲಿಲ್ಲ ಈ ಥರದೊಂದು ಘಟನೆ ನಡೆದಿದೆ ಅನ್ನುವಂಥದ್ದು. ಯಾವಾಗ ವಿಚಾರ ಗೊತ್ತಾಯಿತು, ಜಿಪ್ ಲೈನಿಂದ ಇಳಿತಾ ಇದ್ದ ಹಾಗೇನೆ ನನ್ನ ಹೆಂಡತಿ ಮತ್ತು ಮಗುವನ್ನು ಕರ್ಕೊಂಡು ಅಲ್ಲಿಂದ ಓಡಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಕೆಳಗಡೆ ಒಂದು ವೇಳೆ ಇವರು ಇದ್ದಿದ್ರೆ, ಜಿಪ್ ಲೈನಿಗೆ ಹೋಗದೆ ಇದ್ದಿದ್ರೆ ಸಹಜವಾಗಿಯೇ ಒಂದು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಈ ವಿಡಿಯೋವನ್ನು ಇವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿರೋದ್ರಿಂದ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕೆಲವರು ಹೇಳ್ತಾ ಇದ್ರು, ನಾನು 2 ನಿಮಿಷದ ಹಿಂದೆ ಬಂದೆ, 2-3 ನಿಮಿಷದ ಹಿಂದೆ ಬಂದೆ, 1 ವಾರದ ಹಿಂದೆ ಹೋಗಿದ್ದೆ, ಜೀವ ಉಳಿತು ಅಂತ. ಬಟ್ ಇವ್ರು ನೋಡಿ, ಅಲ್ಲೇ ಇದ್ದೂ ಜಿಪ್ ಲೈನಲ್ಲಿ ಹೋಗ್ತಾ ಇದ್ದಿದ್ದರಿಂದ, ಜಿಪ್ ಲೈನ್ ಅಂದರೆ ನಿಮಗೆಲ್ಲ ಸಹಜವಾಗಿ ಗೊತ್ತೇ ಇರುತ್ತೆ, ಸ್ವಲ್ಪ ಎತ್ತರಕ್ಕಿರುತ್ತೆ, ಜೊತೆಗೆ ಅದು ಮೂವ್ ಆಗ್ತಾ ಇರೋದ್ರಿಂದ, ಅದೊಂಥರ ಟ್ರಾಲಿ ಥರ ಮೂವ್ ಆಗ್ತಾ ಇರೋದ್ರಿಂದ ಮೂಮೆಂಟ್ಗಳು ಕೂಡ ಗೊತ್ತಾಗೋದಿಲ್ಲ.
ಸೊ ಈ ಉಗ್ರರು ಬಂದಂಥ ಸಂದರ್ಭದಲ್ಲಿ ಜಿಪ್ಲೈನಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿಲ್ಲ, ಹಾಗಾಗಿ ಇವರ ಜೀವ ಉಳಿದಿದೆ. ಇವ್ರಿಗೆ ನೋಡಿ ಕೆಳಗಡೆ ಏನು ಆಗ್ತಾ ಇದೆ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಸೌಂಡ್ಗಳು ಕೇಳಿಸಿದ್ರು ಆ ಮೂಮೆಂಟಲ್ಲಿ ಏನೋ ಪ್ರಾಣಿಗಳನ್ನ ಓಡಿಸೋಕ್ಕಿರ್ಬೋದು ಅಥವಾ ಇನ್ನೇನೋ ಇರಬಹುದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅಲ್ಲಿ ಜನ ಓಡ್ತಾ ಇರೋದು ಕೂಡ ನೀವು ಗಮನಿಸ್ತಾ ಇರ್ಬೋದು ಆ ವಿಡಿಯೋದಲ್ಲಿ. ಎಲ್ಲ ಹೆದರಿ ಆತಂಕಕ್ಕೊಳಗಾಗಿ ಭಯಭೀತರಾಗಿ ಓಡ್ತಾ ಇದ್ದಾರೆ. ಬಟ್ ಇವರು ಬಹಳ ಖುಷಿಯಿಂದ ಈ ವಿಡಿಯೋವನ್ನು ಮಾಡಿದ್ದಾರೆ. ಕೆಳಗೆ ಬಂದ ನಂತರವೇ ಅವ್ರಿಗೆ ಗೊತ್ತಾಗಿರೋದು ಏನು ನಡೀತಾ ಇದೆ, ಅಟ್ಯಾಕ್ ಆಗ್ತಾ ಇದೆ, ಕೆಲವ್ರ ಜೀವ ಹೋಗಿದೆ ಅಂತ. ಜೊತೆಗೆ ಅವರು ಹೇಳ್ತಾ ಇದ್ರು, ನನ್ನ ಕಣ್ಮುಂದೆನೇ 16ರಿಂದ 18 ಅಮಾಯಕ ಜೀವಗಳು ಬಲಿಯಾಯಿತು ಅಂತ. ನೋಡಿ ಆ ಮೂಮೆಂಟಿಂದ ಅವರು ಹೇಗೆ ಹೊರಗಡೆ ಬರ್ತಾ ಇರ್ಬೋದು, ನೀವು ಅವರ ಮುಖಭಾವವನ್ನು ನೋಡ್ತಾ ಇರ್ಬೋದು. ಮೊದಲ ವಿಂಡೋದಲ್ಲಿ ಅವರು ಜಿಪ್ಲೈನಲ್ಲಿ ಇದ್ದಾಗ ಎಷ್ಟು ಮಂದಹಾಸ ಇದೆ, ಎಷ್ಟು ಜೋಶಾಗಿದ್ದಾರೆ. ಈಗ ಅವರು ಆ ಘಟನೆಯ ಬಗ್ಗೆ ವಿವರಿಸುವಾಗ ಎಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ನೋಡಿ ಈ ವಿಡಿಯೋದಿಂದಲೂ ಕೂಡ ಸಾಕ್ಷಿಗಳು ಸಿಗ್ತಾ ಇರುವುದು. ಬಹುತೇಕವಾಗಿ ಅಟ್ಯಾಕ್ ಸಂದರ್ಭದಲ್ಲಿ ಕೆಲವರು ಸೆಲ್ಫಿ ವಿಡಿಯೋಸು ಫೋಟೋಸ್ಗಳನ್ನು ತೆಕ್ಕೊಂಡಿದ್ದಾರೆ. ಅದರಿಂದ ಕೆಲವು ಉಗ್ರರ ಸುಳಿವು ಸಿಕ್ಕಿರೋದು ಕೂಡ ಇದೆ. ಇದು